ಈಗ ಜಿ ಟಿ ದೇವೇಗೌಡರು JDSನ ಕಟ್ಟಪ್ಪ ವೆರಿ ಸ್ಟ್ರಾಂಗ್ ಆಗಿ ಡಿಫೆಂಡಲ್ಲಿದ್ದಾರೆ. ಯಾಕೆ ನಾವು ಅವ್ರ ಹೆಸರನ್ನು ಹೇಳ್ತಾ ಇರೋದು? ಅವ್ರ ನೇತೃತ್ವದಲ್ಲೇ ಅಲ್ಲಿ ಹೇಳಿದ್ನಲ್ಲ, ಇವಾಗ JDSನ ಕಟ್ಟಪ್ಪ ಇವಾಗ ಅವರು ವೆರಿ ಸ್ಟ್ರಾಂಗ್ ಆಗಿ ಡಿಪೆಂಡ್ ಮಾಡ್ಕೋತಾ ಇದ್ದಾರೆ. ಅವ್ರ ಹೆಸರು ಕೇಳೋದು, ಬೇರೆಯವರೆಲ್ಲ ಸಂಪರ್ಕದಲ್ಲಿದ್ದಾರೆ. ಅವ್ರು ವಿರೋಧ ಪಕ್ಷ ಸ್ಥಾನ ಕಳ್ಕೊಳ್ತಾರಲ್ಲ, ಅವ್ರ ಶಾಸಕರು ನಮ್ಮ ಕಡೆಗೆ ಬಂದರೆ ವಿರೋಧ ಪಕ್ಷಕ್ಕೆ ಬೇಕಾದಷ್ಟು ನಂಬರೇ ಇರಲ್ವಲ್ಲ ಅಲ್ಲಿ. ಹಾಗೆ ಅದೆಲ್ಲ ಸುಳ್ಳು. ನಮ್ಮ ಸರ್ಕಾರ ಇನ್ನು 4 ವರ್ಷ ಗಟ್ಟಿಯಾಗಿ ಸ್ಟ್ರಾಂಗ್ ಆಗಿ ಜನಪರವಾದ ಸರ್ಕಾರವನ್ನು ಕೊಡ್ತೀವಿ. ಇವತ್ತು ಅಭಿವೃದ್ಧಿಯ ವೇಗದಲ್ಲಿ ನಮ್ಮ ಸರ್ಕಾರ ನಡೀತಾ ಇದೆ. ಅದನ್ನು ತಡ್ಕೊಳಕ್ಕಾಗಲ್ಲ. BJPಯವ್ರು ಬೇರೆ ನಿಲ್ವಲ್ರಿ. ಯಾವತ್ತು ಅವ್ರ ಸ್ವಂತ ಈ ರಾಜ್ಯದಲ್ಲಿ ಸ್ವಂತ ಕಾಲ ಮೇಲೆ ಎಲ್ಲಿ ಬಂದಿದ್ದಾರೆ? ಅವರು 112 ಗೆದ್ದು ಯಾವತ್ತು ಸರ್ಕಾರ ಮಾಡಿದ್ದಾರೆ? ಹಿಂಗೆ ಯಾವ ಪಕ್ಷ ಈ ಪಕ್ಷದವ್ರನ್ನ ತಂದಿಕ್ಕೋದು, ಹೊಡಿಯಕ್ಕೆ ನೋಡೋದು, ಬರೋದು. ಆದರೆ ಈ ಸರಿ ಅದು ಆಗಲ್ಲ. 136 ಪ್ಲಸ್ 2 ಪಕ್ಷೇತರರು 138 ಜನ ನಾವು ವೆರಿ ಸ್ಟ್ರಾಂಗ್ ಆಗಿದ್ದೀವಿ. ಏಕನಾಥ್ ಶಿಂದೆ ಆದರೂ ದ್ರೋಹ ಮಾಡಿ ಚಾಕು ಇಕ್ಕಿ ಚೂರಿ ಹಾಕಿ ಒಡೋಗಿ ಸರ್ಕಾರ ಮಾಡಿದ್ರು. ಆ ಥರದವರು ಯಾರು ನಮ್ಮ ಹತ್ರ ಕ್ಯಾರೆಕ್ಟರ್ ಇಲ್ಲ. ಈಗ ಜಿ ಟಿ ದೇವೇಗೌಡರು JDSನ ಕಟ್ಟಪ್ಪ ವೆರಿ ಸ್ಟ್ರಾಂಗ್ ಆಗಿ ಡಿಫೆಂಡಲ್ಲಿದ್ದಾರೆ. ಯಾಕೆ ನಾವು ಅವ್ರ ಹೆಸರನ್ನು ಹೇಳ್ತಾ ಇರೋದು? ಅವ್ರ ನೇತೃತ್ವದಲ್ಲೇ ಅಲ್ಲಿ ಹೇಳಿದ್ನಲ್ಲ, ಇವಾಗ JDSನ ಕಟ್ಟಪ್ಪ ಇವಾಗ ಅವರು ವೆರಿ ಸ್ಟ್ರಾಂಗ್ ಆಗಿ ಡಿಪೆಂಡ್ ಮಾಡ್ಕೋತಾ ಇದ್ದಾರೆ. ಅವ್ರ ಹೆಸರು ಕೇಳೋದು, ಬೇರೆಯವರೆಲ್ಲ ಸಂಪರ್ಕದಲ್ಲಿದ್ದಾರೆ. ಇದು ಮಾನವೀಯ ಸಂದೇಶದ ಜನವಾಹಿನಿ.